ಅಂತಂದು ಸೋಲ್ಸಿದ್ರು. ಅವರು ಲಿಂಗಾಯತರೇ ಇದ್ದಿರಲ್ಲ. ಜೆ.ಎಚ್. ಪಟೇಲ್ ಈಗೆಲ್ಲ ಲಿಂಗಾಯತ ಕೆಲವೊಂದು ಸ್ವಾಮಿಗಳನ್ನ ತೊಗೊಂಡು ಯಡಿಯೂರಪ್ಪಗೆ ಏನಾರ ಆದರೆ ಲಿಂಗಾಯತರಿಗೆ ಅನ್ಯಾಯ ಆಯ್ತದ ಹೇಳ್ತಾರಲ್ಲ. ಜೆ.ಎಚ್. ಪಟೇಲ್ಗೆ ಅನ್ಯಾಯ ಆದಾಗ ಯಾವ ಸ್ವಾಮಿಗಳು ಮಾತಾಡಿದ್ರು? ಯಾರು ಮಾತಾಡಲಿಲ್ಲ. ನಮಗೇನು ಮಾತಾಡೋದೇ ಬೇಡ ಬಿಡ್ರಿ. ಆ ಸ್ವಾಮಿಗಳಿಂದ ಏನು ಯಾವ ಸ್ವಾಮಿಗಳ ಬಳಿ ಹೋಗಿ ನಾ ಕೇಳೋದು ಇಲ್ಲ. ನನಗೆ ಹೇಳ್ರಿ, ಹೈಕಮಾಂಡ್ ಕೇಳ್ರಿ, ಫೋನ್ ಮಾಡಿ ಹೇಳ್ರಿ ಅಪ್ಪಾಜಿ. ನಾನು ಜನ ಅದ ರೀ, ಜನ ಯಾಕಡೆ ಹೊಳ್ತಾರೆ ಆ ಕಡೆ ಸ್ವಾಮಿಗಳು ಹೊಳ್ತಾರೆ. ಅಲ್ರಿ ಅವ್ರು ಲಗ್ನ ಕಾರ್ಡ್ ಕೊಡ್ಲಕ್ಕೆ ಹೋಗ್ಯಾರ್ರಿ. ನೋಡ್ರಿ, G.M. ಸಿದ್ದೇಶ್ವರು ದೊಡ್ಡ ಒಬ್ಬ ಉದ್ಯಮಿ ಅದಾರ. ಅವರು ಕಾರ್ಖಾನೆಗಳು, ಅವ್ರದ್ದು ವ್ಯಾಪಾರ ದೊಡ್ಡದಿದೆ. ಸಹಜವಾಗಿ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಬಳಿ ಹೋಗ್ಬೇಕಾಗಿದ್ದು ಹೋಗೇ ಹೋಗ್ತಾರೆ. ಇವ್ರೇನು ಇವ್ರಂಗೆ ಫೋಟೋ ಹಾಕೊಂಡು ಬುಕ್ಕೆ ಕೊಟ್ಟು ಯಾವ ಲೆಟ್ರ್ ಇವ್ರದ್ದೇನು ಕೆಲಸ ಇತ್ತರಪ್ಪ? ರಾಘವೇಂದ್ರ ಯಡಿಯೂರಪ್ಪ ಮೇಲೆ ಹೋಗ್ತಾನಲ್ಲ. ಸಿದ್ದೇಶ್ವರ್ ಹೋಗಿದ್ದು ಲಗ್ನ ಕಾರ್ಡ್ ಕೊಡ್ಲಕ್ಕೆ ಒಂದು ಸಲ ಹೋಗ್ಯಾರ. ಒಂದು ಸಲ ಏನೋ ಅವ್ರದ್ದು ವ್ಯಾಪಾರದಲ್ಲಿ ನೋಡ್ರಿ, ಯಾರಾದ್ರೂ ಇವತ್ತು ನಾನೇ ಮಂತ್ರಿ ಇದ್ದಾಗ R.V. ದೇಶಪಾಂಡೆ ಅವರು ನನ್ನ ಬಳಿ ಬರ್ತಿದ್ರು, ಧರ್ಮಸಿಂಗ್ರು ನನ್ನ ಬಳಿ ಬಂದಾರ, ನನ್ನ ಚೇಂಬರ್ಗೆ ಬಂದಾರ. S.M. ಕೃಷ್ಣ ಅವ್ರು ನನ್ನ ಚೇಂಬರ್ನಾಗ ಬಂದು ಕೂತೋಗ್ಯಾರ. ಮುಖ್ಯಮಂತ್ರಿ ಇದ್ದರು, ನಾ ಟೆಕ್ಸ್ಟೈಲ್ ಮಿನಿಸ್ಟರ್ ಇದ್ದಾಗ S.M. ಕೃಷ್ಣ ಅವ್ರ ಸಹಿತ ನನ್ನ ಚೇಂಬರ್ಗೆ ಬಂದಾರ. ಅವೆಲ್ಲ ಫೋಟೋ ತೆಗೆದು ಬ್ಲ್ಯಾಕ್ ಮೇಲ್ ಮಾಡೋದೈತಲ್ರಿ. ನೀವು ದಿನ ರಾತ್ರಿ ಅವ್ರ ಮನೆಗೆ ಊಟ ಮಾಡ್ತಿರಲ್ಲ ಡಿ ಕೆ ಶಿವಕುಮಾರ್ ಮನೆಗೆ. ಈಗ ಅವ್ರ ಟೀಮ್ನವ್ರು ಇಲ್ಲಿ ಏನು ಹಾಕ್ಲಕತ್ತಾರೆ ಸಿದ್ದೇಶ್ವರು ಕ್ಲಿಯರ್ ಅದಾರ. ಅವ್ರು ಏನಾರ ಪಾರ್ಟಿ ಬಿಟ್ಟು ಏನಾರು ಮಾಡ್ಯಾರೇನ್ರಿ ಅವ್ರಂಗೆ? ಇವೇನು ದಾವಣಗೆರೆ ಕೆಲವೊಂದು ಅದಾರಲ್ಲ ಅವ್ನ ಚೀಲಗಳು ಯಡಿಯೂರಪ್ಪಂದು, ಅವ್ರು ಓಪನ್ ಆಗಿ ಕಾಂಗ್ರೆಸ್ ಮಾಡ್ಯಾರಿಲ್ರಿ. ನನಗೆ ಒಬ್ಬ ಲೀಡರ್ನೇ ಹೇಳ್ಯಾನ ಯಾರ್ಯಾರಿಗೆ ಎಟ್ಟೆಟ್ಟು ರೊಕ್ಕ ಕೊಟ್ಟಾರ ಅನ್ನೋದು. ಈಗ ನಮ್ಮ BJP ನಾಯಕರಿಗೆ ಸಿದ್ದೇಶ್ವರ್ ಮಾಡಿ ಅವ್ನು ಸೋಲಿಸ್ಲಿಕ್ಕೆ. ಆದರೆ ಸಿದ್ದೇಶ್ವರ್ ಎಂದೂ ಪಕ್ಷ ವಿರುದ್ಧ ಮಾಡಿಲ್ಲ. ಉದ್ಯೋಗ ಬಿಸ್ನೆಸ್ ಹೋಗಿರ್ಬೋದು, ಮತಕ್ಷೇತ್ರ ಕೆಲಸ ಇಲ್ಲ ಅಂದರು ಉದ್ಯೋಗಪತಿಯವ್ರು ಹೋಗಿರ್ಬೋದು. ಹೋಗಿದ್ದು ತಪ್ಪತ್ತು ನಾವು ಅನ್ನೋದಿಲ್ಲ. ನಾವಾದರೂ ಒಮ್ಮೆ ಹೋಗ್ತೀವಿ, ಆದ್ರೆ ನಾವು ಹೋಗಿಲ್ಲ. ಏನತನ ನಾ ಯಾರ ಬಳಿ ಹೋಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಏನಿದ್ರು ಅಲ್ಲೇ ನಾವು ಅಸೆಂಬ್ಲಿಯಾಗೇ ಅಲ್ಲೇ ಎದುರಿಗೆ ಕೂತಿರ್ತಾರೆ. ನಾನು ಲೆಟರ್ ಅವ್ರು ಕೊಟ್ಟು ಕಳಿಸ್ತೀನಿ. ಅಲ್ಲಿ ಮಾರ್ಷಲ್ಗಳು ಇರ್ತಾರಲ್ಲ, ಅವ್ರ ಕಡೆ ನೀವೊಂದು ಐತೆ ನೋಡಿ ಆಗ್ತಿದ್ರೆ ಮಾಡಿ ಕೊಡುತ್ತಾರೆ. ಆದ್ರೆ ಅವ್ರ ಮನೆಗೆ ಯಾರ ಮನೆಗೆ ಹೋಗಿಲ್ಲ. ಅಂಥ ಸಂದರ್ಭ ಬಂತು.